ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಮತ್ತೆರಡು ದಿನ ಕಳೆಯಿತು. ಸ್ಕೂಲ್ ಬಿಟ್ಟ ತಕ್ಷಣ ಸೌಮ್ಯ ಮನೆಗೆ ಹೋಗುತ್ತಿದ್ದಳು. ಇದನ್ನು ಋತು ದೂರದಿಂದ ಗಮನಿಸುತ್ತಿದ್ದಳು. ಋತು ಮಿಸ್ಸನ್ನು ನೋಡಿದ ಸೌಮ್ಯ ಯಾವ ಆತಂಕವೂ ಇಲ್ಲದೆ ಮನೆಗೆ ಹೋಗುತ್ತಿದ್ದಳು. ಇದರಿಂದ ಕೋಪಗೊಂಡ ಆನಂದ್ ಮನೆಗೆ ಹೋಗುತ್ತಿದ್ದ ಸೌಮ್ಯಾಳನ್ನು ಕೂಗಿದ. ಆದರೆ ಅಲ್ಲಿಗೆ ಋತು ಬಂದಳು. ಸೌಮ್ಯ ಯಾಕೆ ಸರ್ ಎಂದಳು ನಗುತ್ತಾ ಋತು. ಸೌಮ್ಯ ಮನೆ ಕಡೆ ಹೆಜ್ಜೆ ಹಾಕಿದಳು. ಆನಂದ್ಗೆ ಏನು ಉತ್ತರಿಸಬೇಕೆಂದು ತೋಚಲಿಲ್ಲ. ಟೇಬಲ್ ಮೇಲೆ ಎಲ್ಲರ ನೋಟ್ಬುಕ್ ಮಾಡಲು ಇಟ್ಟಿದ್ದೆ. ಮನೆಗೆ ಹೋಗುವ ಅರ್ಜೆಂಟ್ನಲ್ಲಿ ಎಲ್ಲ ಕೆಡವಿದ್ದಾಳೆ, ಅದಕ್ಕೆ ಕೂಗಿದೆ ಎಂದರು ತಡವರಿಸುತ್ತಾ. ಪಿಯುವನ್ನ ಕರೀರಿ, ಜೋಡಿಸ್ತಾರೆ. ಹೌದು ಎಂದು ಆನಂದ್ ಹೊರಟು ಹೋದರು. ಮತ್ತೆ 2 ದಿನ ಕಳೆಯಿತು. ಎಂದಿನಂತೆ ಬೆಲ್ ಆಗಿ ಮಕ್ಕಳು ಕ್ಲಾಸ್ ರೂಮ್ಗಳಿಗೆ ಹೋದರು. ಟೀಚರ್ಸ್ ಸಹ ಸೈನ್ ಮಾಡಿ ಕ್ಲಾಸ್ ರೂಮ್ಗಳಿಗೆ ಹೋಗುತ್ತಿದ್ದರು. ಆಗ ಋತು ಆನಂದ್ ಒಬ್ಬರೇ ಹೋಗುತ್ತಿದ್ದದ್ದನ್ನು ನೋಡಿ, ಆನಂದ್, ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡೋದಿದೆ. ನೀವು ಬಿಡುವಾಗಿದ್ದರೆ ಈ ದಿನ ಸಾಯಂಕಾಲ ಸ್ಕೂಲ್ ಬಿಟ್ಟ ಮೇಲೆ ಹೊಳೆಯ ದಂಡೆಗೆ ಬನ್ನಿ ಎಂದಳು ಮೆಲ್ಲನೆ ನಗುತ್ತಾ. ಆನಂದ್ ಋತುಳನ್ನೇ ನೋಡಿದ. ಅವಳ ಕಣ್ಣುಗಳಲ್ಲಿ ತನ್ನ ಕಣ್ಣನ್ನು ಇಟ್ಟು ಅಲ್ಲಿ ಏನನ್ನೋ ಹುಡುಕಲು ಯತ್ನಿಸಿದ. ಆಯಿತು, ಬರುವೆ ಎಂದು ಹೇಳಿ ಕ್ಲಾಸ್ ರೂಮ್ಗೆ ಹೋದ. ಪಾಠ ಮಾಡಲು ಇಂಟ್ರೆಸ್ಟ್ ಬರಲಿಲ್ಲ. ಋತು ಏನು ಮಾತನಾಡಬಹುದು? ತನ್ನನ್ನು ಬಯಸುತ್ತಿರಬಹುದಾ? ತಾನು ಗಾಳ ಬೀಸದೆ ತನಗೆ ಮೀನು ಸಿಕ್ಕಿತು. ಅವಳಾಗೆ ತನ್ನ ಹತ್ತಿರ ಒಲಿದು ಬಂದಾಗ ತಾನು ನಿರಾಕರಿಸಬಾರದು. ಹೌದು, ಋತು ಗಂಡನನ್ನು ಬಿಟ್ಟವಳು. ಪ್ರಕೃತಿಯ ನಿಯಮವನ್ನು ಮೀರಿ ಬದುಕಲು ಯಾರಿಗೂ ಸಾಧ್ಯವಿಲ್ಲ. 2 ಮಕ್ಕಳ ತಂದೆಯಾದರೂ ನಾನಿನ್ನೂ ಯಂಗಾಗಿ ಕಾಣುವೆ. ತನ್ನ ಸರ್ವಸ್ವವನ್ನು ಋತುಗೆ ಕೊಡಲು ನಿರ್ಧರಿಸಿದ. ಸಾಯಂಕಾಲ ಬೇಗ ಆಗಲಿ ಎಂದು ಬಯಸಿ ಪದೇ ಪದೇ ಕೈಯಲ್ಲಿ ಇದ್ದ ವಾಚನ್ನು ನೋಡಿಕೊಳ್ಳುತ್ತಿದ್ದ. ಸಮಯ 4:15 ಆಯಿತು. ಆಗ ಬೆಲ್ ಸಹ ಆಯಿತು. ಎಲ್ಲರೂ ತಮ್ಮ ತಮ್ಮ ಮನೆಗಳ ಕಡೆ ತೆರಳಿದರು. ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದ ಆನಂದ್ ಹಿಂದಿನಿಂದ ಋತು ಬಂದಳು. ನಿಮಗಿಂದು ಬಿಡುವಿಲ್ಲ ಅಂತ ಕಾಣುತ್ತೆ, ನಾಳೆ ಹೋಗೋಣವಾ ಎಂದಳು ಋತು. ಏನಿಲ್ಲ, ಬನ್ನಿ ಬನ್ನಿ ಹೋಗೋಣ, ನೀವು ಬರಲಿ ಅಂತ ಕಾಯುತ್ತಿದ್ದೆ ಎಂದ. ಬಿಟ್ಟರೆ ಕೆಟ್ಟೆ ಎಂದುಕೊಂಡ ಮನಸ್ಸಿನಲ್ಲಿ. ಇಬ್ಬರು ಕಾವೇರಿ ನದಿ ತೀರಕ್ಕೆ ಬಂದರು. ಮರಳಿನ ಮೇಲೆ ಕುಳಿತರು. ಋತು ಜಡೆ ಮುಂದಕ್ಕೆ ಹಾಕಿಕೊಂಡು ತುದಿಯೊಂದಿಗೆ ಬೆರಳು ಸುತ್ತುತ್ತಿದ್ದಳು. ಸ್ವಲ್ಪ ಹೊತ್ತು ಮೌನ. ಋತು ಆನಂದನ ಸಂಸಾರ, ಕಷ್ಟ ಸುಖದ ಬಗ್ಗೆ ಮಾತನಾಡಿದರು. ಮಕ್ಕಳ ಬಗ್ಗೆ ವಿಚಾರಿಸಿ ಸ್ಕೂಲ್ನ ಬಗ್ಗೆ ಮಾತನಾಡಿದ್ರು. ನಿಮ್ಮ ಹೆಂಡತಿ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿದ್ದಾರೆ ಎಂದಳು ಋತು. ನಿಮಗಿಂತ ಸುಂದರಿ ಏನಲ್ಲ ಬಿಡಿ ಎಂದ. ಋತು, ನಿಜ ಹೇಳ, ನೀವು ಈ ಸೀರೆಯಲ್ಲಿ ಇಂದು ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತಿರುವಿರಿ ಎಂದು ಋತುಳ ಕೈಯನ್ನು ಮೆಲ್ಲನೆ ಅದುಮಿದ. ಋತು ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು. ನೀವು ಇಂತಹ ನೀಚರು ಅಂತ ಗೊತ್ತಿರಲಿಲ್ಲ ಸರ್ ಎಂದಳು ಕೋಪದಿಂದ. ಈಗ ನಾನು ಏನಂತ ತಪ್ಪು ಮಾಡಿದೆ? ಏನು ಮಾಡಿದೆ ಅಂತ ಕೇಳ್ತೀರಲ್ಲ, ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳಿಕೊಳ್ಳಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ದೇವರಿಗೆ ಸಮಾನ ಗುರು ಅಂತಹ ಒಂದು ವೃತ್ತಿಗೆ ದ್ರೋಹ ಬಗೆದಿದ್ದೀರಿ. ಮಕ್ಕಳನ್ನು ತನ್ನ ಮಕ್ಕಳೆಂದು ಭಾವಿಸಬೇಕು ಎಂದಳು ಋತು. ಈಗ ನಾನೇನು ಮಾಡಿದೆ ಎಂದರು ಆನಂದ್ ಸಿಟ್ಟಿನಿಂದ. ನಿಮ್ಮ ವರ್ತನೆಯನ್ನು ಸರಿಪಡಿಸಿಕೊಳ್ಳಿ. ಹೆಚ್ಚಿಗೆ ಇನ್ನು ಏನು ಹೇಳಲಾರೆ. ಸೌಮ್ಯಾಳ ವಿಷಯದಲ್ಲಿ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದೀರಿ. ಇದು ಹೀಗೆ ಮುಂದುವರೆದರೆ ನಾನು ಅಡ್ಮಿನಿಸ್ಟ್ರೇಟ್ಗೆ ಹೇಳುವೆ. ಯಾರು ಹೇಳಿದ್ರು ನಿಮಗೆ? ಅವಳೇ ಹೇಳಿದ್ಲಾ? ಸುಳ್ಳು ಹೇಳಿದ್ದಾಳೆ ನೋಡಿ. ಅವಳೇನೂ ಹೇಳಲಿಲ್ಲ. ಸೌಮ್ಯ ಮುಗ್ಧ ಹುಡುಗಿ, ನಾನೇ ಕಣ್ಣಾರೆ ಕಂಡೆ. ಈ ವಿಷಯವಾಗಿ ಮತ್ತೆ ಸೌಮ್ಯಾಳಿಗೆ ಕಿರುಕುಳ ಕೊಟ್ಟರೆ ನಾನು ಸುಮ್ಮನೆ ಇರುವುದಿಲ್ಲ. ಮ್ಯಾನೇಜ್ಮೆಂಟ್ನವರಿಗೆ ತಿಳಿಸುವೆ. ನಿಮ್ಮ ಕೆಲಸ ಹೋಗುತ್ತದೆ, ಹುಷಾರ್ ಎಂದಳು. ನಿಮಗೆ 2 ಮಕ್ಕಳಿದ್ದಾರೆ. ನಿಮ್ಮ ಮಗಳಿಗೆ ಇಂತಹ ಕಿರುಕುಳ ಕೊಟ್ಟಿದ್ದರೆ ಒಮ್ಮೆ ಕಲ್ಪಿಸಿಕೊಳ್ಳಿ, ಇದು ಪುನರಾವರ್ತನೆಯಾಗಬಾರದು. ಬನ್ನಿ ಹೋಗೋಣ ಎಂದು ಋತು ಎದ್ದಳು. ಋತು ಮೇಡಮ್, ಪ್ಲೀಸ್ ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇಲ್ಲಿಗೆ ಬಿಟ್ಟು ಬಿಡಿ. ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಎಂದು ತಲೆ ತಗ್ಗಿಸಿದ ಆನಂದ್ ಸರ್. ಋತು ಅಲ್ಲಿಂದ ಮನೆಗೆ ಬಂದಳು. ಮತ್ತೆ 2 ತಿಂಗಳು ಕಳೆಯಿತು. ಋತು 7ನೇ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡುತ್ತಿದ್ದಳು. ಇದ್ದಕ್ಕಿದ್ದಂತೆ ಅಡ್ಮಿನಿಸ್ಟ್ರೇಟರ್ ಬಂದರು.
ಋತು ಮಾಡುತ್ತಿದ್ದ ಪಾಠ ಗಮನಿಸಿದರು. ಬರೆಸಿದ್ದಂತಹ ನೋಟ್ಸ್, ಹೋಂವರ್ಕ್ ಎಲ್ಲ ಚೆಕ್ ಮಾಡಿದ್ರು. ನಂತರ ಹೊರಟು ಹೋದ್ರು. ತನ್ನ ಬಗ್ಗೆ ಆನಂದ್ ಚಾಡಿ ಹೇಳಿರಬಹುದು ಎಂದು ತಿಳಿಯಲು ಆಕೆಗೆ ತಡವಾಗಲಿಲ್ಲ. ತನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿರುವರು ಎಂದುಕೊಂಡಳು. ಮತ್ತೊಂದು ದಿನ ಋತು ಪಾಠ ಮಾಡುತ್ತಿರುವಾಗ P1 ಬಂದು, ಮೇಡಮ್ HM ಕರೆಯುತ್ತಿದ್ದಾರೆ ಎಂದ. ಅವರ ಜೊತೆ ಇನ್ಯಾರು ಇರುವರು ಎಂದಳು ಋತು. ಅಡ್ಮಿನಿಸ್ಟ್ರೇಟರ್ ಸರ್ ಇರುವರು ಎಂದ ಮೆಲ್ಲನೆ. ಋತು ಮಾನಸಿಕವಾಗಿ ಎಲ್ಲವನ್ನು ಎದುರಿಸಲು ನಿರ್ಧರಿಸಿದ್ದಳು. HM ರೂಮ್ಗೆ ಬಂದಳು. ಅಲ್ಲಿ ಪಾಲ್ಗುಣ ಅಡ್ಮಿನಿಸ್ಟ್ರೇಟರ್ ಕುಳಿತಿದ್ದರು. ನಮಸ್ಕಾರ ಸರ್ ಎಂದಳು ಋತು. ನಮಸ್ಕಾರ, ಬನ್ನಿ ಕುಳಿತುಕೊಳ್ಳಿ ಎಂದರು ಅಡ್ಮಿನಿಸ್ಟ್ರೇಟರ್. ಅವರ ಎದುರಿನ ಕುರ್ಚಿಯಲ್ಲೇ ಕುಳಿತಳು. ನೀವು ಸರಿಯಾಗಿ ಪಾಠ ಮಾಡೋದಿಲ್ವಂತೆ, ನೋಟ್ಸ್ ಬೇರೆ ಬರ್ಸೋದಿಲ್ವಂತೆ, ಹೋಮ್ವರ್ಕು ಕೊಡೋದಿಲ್ಲ, ಮಕ್ಕಳನ್ನ ಹೊಡೆಯುತ್ತೀರಿ ಎಂಬ ಕಂಪ್ಲೇಂಟ್ ಬಂದಿದೆ ನನಗೆ ಎಂದರು ಅಡ್ಮಿನಿಸ್ಟ್ರೇಟರ್. ಋತು ಮಾತನಾಡಲಿಲ್ಲ. ಇದಕ್ಕೆ ನೀವೇನು ಹೇಳುತ್ತೀರಿ ಎಂದರು. ಪುನಃ, ಸರ್, ನಾನು ಇಂದಿಗೂ ನನ್ನ ವೃತ್ತಿಗೆ ದ್ರೋಹ ಬಗೆಯಲಾರೆ. ಮಕ್ಕಳಿಗೆ ಅನ್ಯಾಯ ಮಾಡುವುದಿಲ್ಲ. ಮಕ್ಕಳನ್ನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡುವುದೇ ನನ್ನ ಮುಖ್ಯ ಗುರಿ. 3 ಸಾರಿ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ನಾನು ಸಹ ಚೆಕ್ ಮಾಡಿದೆ. ಆದರೆ ನಿಮ್ಮಲ್ಲಿ ಏನೂ ಕೊರತೆ ಕಾಣಲಿಲ್ಲ. ಅದಕ್ಕೆ ನೇರವಾಗಿ ನಿಮ್ಮನ್ನೇ ಕೇಳೋಣ ಅಂತ ಇಲ್ಲಿ ಕರೆಯಿಸಿದೆ. ನಿಮ್ಮನ್ನು ಎಂದರು. ಇಲ್ಲಿ ಏನು ನಡೆಯುತ್ತಿದೆ ಅರ್ಥವಾಗುತ್ತಿಲ್ಲ ಎಂದರು. ಸರ್, ನಿಮಗೆ ಕಂಪ್ಲೇಂಟ್ ಕೊಟ್ಟೋರು ಆನಂದ್ ಸರ್ ಅಲ್ವಾ? ಹೌದು, ಆದರೆ ಕೆಲವು ಪೇರೆಂಟ್ಸ್ನ ಸೈನ್ ಸಹ ಇದೆ ನೋಡಿ. ನನಗೂ ಅವ್ರಿಗೂ ಯಾವುದೋ ಒಂದು ವಿಷಯಕ್ಕೆ ಮನಸ್ತಾಪವಾಗಿದೆ. ಅದರ ಪರಿಣಾಮ ಇದು. ಆಸ್ ಇನ್ ಡೂಪ್ಲಿಕೇಟ್ ಸರ್ ಎಂದಳು. ಸರ್, ನಾನು ನಿಮ್ಮ ಜೊತೆಗೆ ಸ್ವಲ್ಪ ಮಾತನಾಡಬೇಕು ಎಂದಳು. ಸ್ಕೂಲ್ಗೆ ಸಂಬಂಧಿಸಿದ್ದೆ, ಆದರೆ ನನಗೆ ಹೇಳಿ ಬೇಡಿ ಸರ್, ಆ ಬಗ್ಗೆ ಹೇಳದಿರುವುದೇ ಒಳ್ಳೆಯದು ಎಂದಳು. ಪ್ಲೀಸ್, ದಯವಿಟ್ಟು ಹೇಳಿ, ನೀವೊಬ್ಬರೇ ಯಾಕೆ ಫೀಲ್ ಮಾಡಿಕೊಳ್ಳುತ್ತೀರಿ ಎಂದರು. ಸರ್, ನೀವು ಆನಂದ್ ಸರ್ಗೆ ತೊಂದರೆ ಮಾಡಬಾರ್ದು. ಸಸ್ಪೆಂಡ್ ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ್ರೆ ನಾನು ಹೇಳುವೆ. ಏಕೆಂದರೆ ಹೆಂಡತಿ ಮಕ್ಕಳು ಇರುವರು ಅವರಿಗೆ. ಅವರ ಹೊಟ್ಟೆಯ ಮೇಲೆ ಹೊಡೆಯಲು ನಾನು ಇಚ್ಛಿಸುವುದಿಲ್ಲ. ಗ್ರ್ಯಾಂಟ್ ಆಗಿ ಸ್ಯಾಲರಿ ಪಡೆಯುತ್ತಿರುವರು ಅವರು. ನಾನು ಯಾವುದೇ ರೀತಿಯ ಟ್ರೈನಿಂಗ್ ಇಲ್ಲದವಳು. ಈ ಸ್ಕೂಲ್ ಬಿಟ್ಟರೆ ಇನ್ನೊಂದು ಸ್ಕೂಲ್ಗೆ ಹೋಗುವೆ. ನಾನೇ ರಿಸೈನ್ ಮಾಡುವೆ ಎಂದಳು. ನಿಮ್ಮಂತಹ ಒಳ್ಳೆಯ ಟೀಚರ್ಸ್ನ ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ದಯವಿಟ್ಟು ನಿಜ ಹೇಳಿ ಋತು ಎಂದರು ಪಾಲ್ಗುಣ. ಅದೇನು ಅಂತ ಹೇಳಿ ಎಂದರು ಅಡ್ಮಿನಿಸ್ಟ್ರೇಟರ್. ಋತುಗೆ ಇದೆಲ್ಲ ಹೇಗೆ ಹೇಳುವುದೆಂದು ಮುಜುಗರವಾಯಿತು. ಆದರೆ ಹೇಳದೆ ವಿಧಿಯಿಲ್ಲ. ಸೌಮ್ಯಾಳ ಹೆಸರು ಹೇಳದೆ ಚುಟುಕಾಗಿ ಆನಂದರ ನಡವಳಿಕೆಯ ಬಗ್ಗೆ ತಿಳಿಸಿದಳು. ಅಡ್ಮಿನಿಸ್ಟ್ರೇಟರ್ ಅವರ ಮುಖ ಕೆಂಪಾಗಿತ್ತು. ಕೋಪದಿಂದ, ಛೆಛೆ, ಇಂತಹ ಒಬ್ಬ ಟೀಚರ್ನಿಂದ ಸಾಕು ಇಡೀ ಸ್ಕೂಲ್ ಮರ್ಯಾದೆ ಹೋಗಲು. ನಿಮಗೂ ಗೊತ್ತಿಲ್ವಾ ಪಾಲ್ಗುಣ ಅವರೇ ಎಂದರು. ಇಲ್ಲ ಸರ್, ಇವತ್ತೇ ಗೊತ್ತಾಗಿದ್ದು. ನಿಮ್ಮನ್ನು ಹೆಡ್ ಮಾಸ್ಟರ್ ಮಾಡಿರೋದಕ್ಕೆ ಏಕಂತೆ ದಂಡಪಿಂಡಕ್ಕೆ. ಇಂತಹ ವಿಷಯಗಳ ಮೇಲೂ ಇನ್ನು ಮುಂದೆ ಕಣ್ಣಿಡಿ ಎಂದರು. ಆಯ್ತು ಸರ್ ಎಂದರು. ನೀವಿನ್ನು ಹೋಗಬಹುದು. ಸರ್, ಆನಂದ್ರವರನ್ನ ಏನು ಮಾಡಬೇಡಿ ಎಂದಳು ಋತು ದೈನ್ಯತೆಯಿಂದ. ಆಯಿತು, ಓಕೆ, ಹೋಗಿ ಎಂದರು. ಋತು ಕ್ಲಾಸ್ ರೂಮ್ ಕಡೆ ಹೋದಳು. ನಂತರ ಆನಂದರವರನ್ನು ಕರೆಯಿಸಿ ಅಡ್ಮಿನಿಸ್ಟ್ರೇಟರ್ ನೀತಿ ಬೋಧನೆ ಹೇಳಿ ಚೆನ್ನಾಗಿ ಛೀಮಾರಿ ಹಾಕಿದರು. ಕಾರ್ತಿಕ್ ತನ್ನ ಆಟೋಗೆ ದುಂಡು ಮಲ್ಲಿಗೆ ಹೂವನ್ನು ಖರೀದಿಸುತ್ತಿದ್ದ. ಋತು ಆಗ ತಾನೇ ಎದ್ದು ಬಂದು ಬಾಗಿಲಲ್ಲಿ ನಿಂತು ಆಕಳಿಸುತ್ತಿದ್ದಳು. ಕಾರ್ತಿಕ್ ಒಂದು ಮಾರು ದುಂಡು ಮಲ್ಲಿಗೆ ಹೂವು ಕೊಂಡುಕೊಂಡ. ದುಂಡು ಮಲ್ಲಿಗೆ ಹೂವು ಮೇಡಮ್, ತುಂಬಾ ಚೆನ್ನಾಗಿದೆ, ಬೇಕಾ ಎಂದ. ಋತು ಹೈಸ್ಕೂಲ್ನಲ್ಲಿ ಇದ್ದಾಗ ದುಂಡು ಮಲ್ಲಿಗೆ ಹೂವು ಮುಡಿದು ಬರುತ್ತಿದ್ದದ್ದು ಅವನು ನೋಡಿದ್ದ. ದುಂಡು ಮಲ್ಲಿಗೆ ಎಂದು ಅವಳನ್ನು 1-2 ಬಾರಿ ಕೆಣಕಿ ಅಂದಿದ್ದ. ಋತು ಚೆನ್ನಾಗಿ ಬೈದಿದ್ದಳು. ಬಾಯ್ಸ್ ಎಲ್ಲರೂ ಋತುಗೆ ದುಂಡು ಮಲ್ಲಿಗೆ ಎಂದೇ ಕರೆಯುತ್ತಿದ್ದರು. ನೀಲಿ ಸ್ಕರ್ಟ್ ಹಾಕಿ, ಬಿಳಿ ಗ್ಲೌಸ್ ಹಾಕಿ, 2 ಜಡೆ ಮುಡಿಗೆ ಹೂವು ಮುಡಿದುಕೊಂಡು ಹೈಸ್ಕೂಲ್ ದಿನಗಳ ಕಡೆ ಅವನ ಮನಸ್ಸು ಮತ್ತೆ ಜಾರಿತು. ಆಗ ನಡೆಯುತ್ತಿದ್ದ ಆ ತುಂಟತನದ ನೆನಪಾಯಿತು. ಆದರೆ ಎಲ್ಲರೊಂದಿಗೆ ಸ್ನೇಹದ ಬಾಂಧವ್ಯದಿಂದ ಬೆರೆಯುತ್ತಿದ್ದರು. ಆ ಬಾಲ್ಯ ಹೀಗೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವೇ ಎಂದು ಮನಸ್ಸು ರೋಧಿಸಿತು. ಹೂವು ಬೇಡ, ಏನು ಬೇಡ ಎಂದಳು. ಮನಸ್ಸು ಹೇಮಂತನನ್ನು ನೆನೆಯುತ್ತಿತ್ತು. ತಾನು ಹೆಚ್ಚಿಗೆ ಹೂವು ಮುಡಿದರೆ ಅವರಿಗೆ ಆಗದು. ಅಷ್ಟೊಂದು ಹೂವು ಬೇಡ, ಹೂವೇ ಬೇಡ, ನಿನ್ನ ಜಡೆ ತುಂಬ ಚೆನ್ನಾಗಿದೆ. ಅದರ ಜೊತೆ ಎಲ್ಲಿಗಾದರೂ ಹೊರಟ್ರೆ ಜಡೆ ಹೆಣೆಯದೆ ಕೂದಲನ್ನು ಬಾಚಿ ಕ್ಲಿಪ್ ಹಾಕಬೇಕಾಗಿತ್ತು. ಹೂವಿನವಳು ಹೊರಟು ಹೋದಳು. ಕಾರ್ತಿಕ್ 1 ಮಾರು ತನಗೆ, ಇನ್ನೊಂದು ಮಾರು ಋತುಗೆ ಎಂದು ಖರೀದಿಸಿದ್ದ. ಹೂವನ್ನು ಕಟ್ಟೆಯ ಮೇಲೆ ಇಟ್ಟು, ಹೂವನ್ನು ತೆಗೆದುಕೊಳ್ಳಿ ಋತು ಎಂದ.
ಹೂವು ಬೇಡ ಕಾರ್ತಿಕ್, ಆಗ್ಲೇ ಹೇಳಿದ್ನಲ್ಲ ಇದಕ್ಕೆ ಅರ್ಥವೇನು ಎಂದಳು ಸಿಡುಕುತ್ತಾ. ಇದಕ್ಕೆಲ್ಲ ಅರ್ಥ ಹುಡುಕ್ಬಾರ್ದು. ಹಾಗಾದ್ರೆ ಹೂವು ತೆಗೆದುಕೋ, ಇಲ್ವೇ ಹಣ ತೆಗೆದುಕೋ ಎಂದು ಪರ್ಸ್ನಿಂದ 10 ರೂಪಾಯಿ ತೆಗೆದು ಕಾರ್ತಿಕ್ಗೆ ಕೊಟ್ಟಳು. ಬೆಳಿಗ್ಗೆನೆ ಯಾಕೋ ಗರಂ ಆಗಿರುವೆ, ಟೆನ್ಷನ್ ಆದ್ಯಾ? ಕಾರ್ತಿಕ್, ನಿನ್ನ ಹತ್ತಿರ ಮಾತನಾಡಬೇಕು ಬಾ ಎಂದಳು. ನನಗೀಗ ಪುರ್ಸೊತ್ತಿಲ್ಲ, ಹೇಳುವ ಮಾತನ್ನು ನಿನ್ನಲ್ಲೇ ಭದ್ರವಾಗಿ ಇಟ್ಟುಕೋ ಎಂದು ಆಟೋ ಸ್ಟಾರ್ಟ್ ಮಾಡಿ ಹೊರಟು ಹೋದ. ಮತ್ತೆರಡು ದಿನ ಕಳೆಯಿತು. ಆ ದಿನ ಶನಿವಾರ. ಋತು ಮಾರ್ನಿಂಗ್ ಕ್ಲಾಸ್ ಮುಗಿಸಿ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಚೂಡಿದಾರ್ ಹೊಲಿಯುತ್ತಾ ಕುಳಿತಿದ್ದಳು. ಕಾರ್ತಿಕ್ ಕುಂಟುತ್ತಾ ಬಂದ. ಋತು ಅವನ ಕಡೆ ನೋಡಿದಳು. ಕಾರ್ತಿಕ್, ಏನಾಯ್ತು, ಯಾಕೆ ಕುಂಟ್ತಾ ಇದ್ದೀಯಾ ಎಂದಳು ಋತು. ಏನಿಲ್ಲ, ಚಿಕ್ಕ ಆಕ್ಸಿಡೆಂಟ್ ಆಯಿತು, ಕಾಲಿಗೆ ಗಾಯ ಆಗಿದೆ, ಬ್ಯಾಂಡೇಜ್ ಹಾಕಿದ್ದಾರೆ, ಅದಕ್ಕೆ ಕುಂಟ್ತಾ ಇದ್ದೀನಿ. ನಿಂದು ಸ್ಕೂಲ್ ಮುಗಿತಾ, ಊಟ ಆಯ್ತಾ ಎಂದ. ಇಂದು ಸ್ಯಾಟರ್ಡೆ ಅಲ್ವಾ, ಮಾರ್ನಿಂಗ್ ಕ್ಲಾಸ್. ನಿನ್ನದು ಊಟ ಆಯ್ತಾ ಕಾರ್ತಿಕ್ ಎಂದಳು. ಆದರೆ ಕಾರ್ತಿಕ್ ಉತ್ತರಿಸದೆ ತನ್ನ ಮನೆಯ ಬೀಗ ತೆಗೆದು ಒಳಗಡೆ ಹೋದ. ಋತು ಎದ್ದು ಅವನ ಮನೆಯ ಬಾಗಿಲ ಹತ್ತಿರ ನಿಂತಳು. ಓ ಮೇಡಮ್, ಅಪರೂಪಕ್ಕೆ ನಮ್ಮ ಮನೆಗೆ ಬಂದ್ರಿ, ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂದ. ಊಟ ಮಾಡಿದ್ದೀಯಾ? ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಹೇಳು, ಇಲ್ಲ ಅಂದರೆ ಊಟಕ್ಕೆ ಹಾಕ್ತೀಯಾ ಎಂದ ನಗುತ್ತಾ. ಹೌದು, ಅಕ್ಕಪಕ್ಕ ಇದ್ದ ಮೇಲೆ ಅಷ್ಟು ಸಹಾಯ ಮಾಡಬೇಡ್ವೆ? ಕಾರ್ತಿಕ್ ನೋವಿನಿಂದ ಮಂಚದ ಮೇಲೆ ಕುಳಿತ. ಮುಖ ಬಾಡಿತ್ತು. ತುಂಬ ನೋವಾಗ್ತಿದ್ಯಾ ಕಾರ್ತಿಕ್ ಎಂದಳು. ಹೌದು, ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ನುಂಗಿದೆ, ಈಗ ಉಪ್ಪಿಟ್ಟು ಮಾಡಿಕೊಳ್ಳುವೆ ಎಂದ. ನೀನು ಏನು ಮಾಡ್ಕೋಬೇಡ, ನಾನು ಮಾಡಿದ್ದ ಅಡುಗೆ ಇದೆ, ತರುವೆ, ಸುಮ್ಮನೆ ಇರು ಎಂದಳು. ಬೇಡ ಋತು, ನನಗೆ ಯಾರಿಗೂ ತೊಂದರೆ ಕೊಡಲು ಇಷ್ಟವಿಲ್ಲ. ಇದರಲ್ಲಿ ತೊಂದರೆ ಏನು ಬಂತು ಕಾರ್ತಿಕ್? ನನಗೆ ಅಂತ ಮಾಡಿದ ಅಡುಗೆಯಲ್ಲಿ ಇನ್ನೂ ಬಾಕಿ ಉಳಿದಿದೆ, ಅದನ್ನು ತರ್ತೀನಿ ಅಷ್ಟೇ. ಇದರಲ್ಲಿ ತೊಂದರೆ ಅನ್ನೋದು ಏನು ಬಂತು? ನೋಡು, ಆ ಊಟಕ್ಕೆ ನೀನು 15 ರೂಪಾಯಿ ತೆಗೆದುಕೊಂಡರೆ ಮಾತ್ರ ನಾನು ಊಟ ಮಾಡುವೆ ಎಂದ ಕಾರ್ತಿಕ್. ಏಕೆಂದರೆ ಹೋಟೆಲ್ನಲ್ಲಿ ನಾನು 15 ರೂಪಾಯಿ ಕೊಟ್ಟು ಊಟ ಮಾಡುವೆ. ಯಾಕಂತಂದರೆ ನಾನು ಆ ದಿನ ದುಂಡು ಮಲ್ಲಿಗೆ ಹೂವು ಕೊಟ್ಟಾಗ ಹಣ ಕೊಟ್ಟೆ ಅಂತ ಕೋಪನಾ? ಆಯ್ತಪ್ಪ, ಹಣ ಕೊಟ್ಟೆ, ಊಟ ಮಾಡು ಎಂದು ಹೇಳಿ ಮನೆಗೆ ಹೋಗಿ ಬಟ್ಟಲುಗಳಲ್ಲಿ ಅನ್ನ, ಹುಳಿ, ಮಾವಿನಕಾಯಿ, ಉಪ್ಪಿನಕಾಯಿ, ಮೊಸರನ್ನು ತಂದು ಒಂದೆಡೆ ಇಟ್ಟು ಕುರ್ಚಿಯಲ್ಲಿ ಕುಳಿತಳು. ಕಾರ್ತಿಕ್ ಆಕೆಗೆ ಹಣ ಕೊಟ್ಟ. ಇಷ್ಟು ಸಣ್ಣ ವಿಷಯವನ್ನು ದೊಡ್ಡ ವಿಷಯವನ್ನಾಗಿ ಮಾಡಿ ನನ್ನನ್ನು ದೂರ ಮಾಡುತ್ತಿರುವೆ ಕಾರ್ತಿಕ್ ಎಂದಳು ಬೇಸರದಿಂದ ಹಣ ಪಡೆದುಕೊಂಡು. ನಾವಿಬ್ಬರು ಸ್ನೇಹಿತರಾಗಿ ಇದ್ದ ಮೇಲೆ ನಮ್ಮಿಬ್ಬರಲ್ಲಿ ಹಣದ ವ್ಯವಹಾರ ಯಾಕೆ? ನೋಡು ಕಾರ್ತಿಕ್, ಹೆಣ್ಣು ಮಕ್ಕಳ ಸಮಯ ಸಂದರ್ಭ ಒಂದೇ ಸಮನೆ ಇರೋದಿಲ್ಲ. ಅದಕ್ಕೆ ಜನ ಇಲ್ಲ ಸಲ್ಲದ ಆಪಾದನೆಯನ್ನು ಕಟ್ಟುತ್ತಾರೆ. ನೀನು ನನ್ನ ಸ್ಥಾನದಲ್ಲಿ ಇದ್ದು ಯೋಚನೆ ಮಾಡು. ನೋಡು ಋತು, ಜನ ಇದ್ರೂ ಹೇಳ್ತಾರೆ, ಇಲ್ಲದಿದ್ರೂ ಹೇಳ್ತಾರೆ. ಅವರು ಹೇಳುವ ಮಾತಿಗೆಲ್ಲ ನಾವು ಕಿವಿ ಕೊಡುತ್ತಾ ಹೋದರೆ ಹುಚ್ಚರಾಗಬೇಕಾಗುತ್ತದೆ, ನೆನಪಿಟ್ಟುಕೋ ಎಂದ. ಇದರಿಂದ ನೀನು ನನ್ನ ದೂರ ಮಾಡ್ತಾ ಇದ್ದೀಯಾ? ನಾನೇನು ದೂರ ಮಾಡ್ತಿಲ್ಲ, ನೀನು ದೂರ ಹೋಗುತ್ತಿರುವೆ. ನನ್ನನ್ನು ಕಂಡ್ರೆ ನೀನು ಸಿಡುಕುತ್ತೀಯಾ? ನಿಜ ಹೇಳ, ನಿನ್ನ ಸ್ಥಾನ ಕುರ್ಚಿಯಲ್ಲಿ ಅಲ್ಲ, ಇಲ್ಲಿ ಎಂದು ಎದೆ ಮುಟ್ಟಿ ತೋರಿಸಿದ. ಋತು ಮೌನವಾಗಿ ತಲೆ ತಗ್ಗಿಸಿದಳು. ನಿನಗೆ ನೋವಾಗದೆ ಹಾಗೆ ಹೂವಿನಂತೆ ನೋಡಿಕೊಳ್ಳುವೆ. ನೀನು ನನ್ನ ಬಾಳ ಸಂಗಾತಿ ಆಗಬೇಕು ಎಂಬುದೇ ನನ್ನ ಆಸೆ ಎಂದನು. ಕಾರ್ತಿಕ್, ನೋಡು ಕಾರ್ತಿಕ್, ನಾನು ಡಿವೋರ್ಸ್ ಆದವಳು. ನಿನಗೆ ಒಳ್ಳೆಯ ಹುಡುಗಿ ಸಿಗುತ್ತಾಳೆ, ನೀನು ಅವರನ್ನು ಮದುವೆಯಾಗು ಎಂದಳು. ಹಳೆ ಕಾಲದವ್ರ ಹಾಗೆ ಡೈಲಾಗ್ ಹೊಡಿಬೇಡ ಋತು. ನಿನಗಿಂತ ಒಳ್ಳೆಯವರು ನನ್ನ ಕಲ್ಪನೆಯಲ್ಲಿಯೇ ಇಲ್ಲ. ನಾನು ಅನುಕಂಪದಿಂದ ಈ ಮಾತನ್ನು ಹೇಳುತ್ತಿಲ್ಲ, ಹೃದಯ ತುಂಬಿ ಹೇಳುತ್ತಿರುವೆ ಋತು. ನೀನು ಒಪ್ಪಿದರೆ ನಾನು ಖಂಡಿತ ನಿನ್ನನ್ನು ಮದುವೆಯಾಗುತ್ತೇನೆ, ಒಪ್ಪಿಗೆಯಾ ಎಂದು ಕೇಳಿದ. ನೋಡು ಕಾರ್ತಿಕ್, ನಿರ್ಮಲ ಮನಸ್ಸು ಇದೆಯಲ್ಲ, ಅದು ಏನನ್ನು ಬಯಸೋದಿಲ್ಲ. ಯಾವುದೇ ರಾಗ, ದ್ವೇಷ, ಪ್ರೀತಿ, ಪ್ರೇಮಗಳಿಗೆ ಸಿಕ್ಕಿ ಒದ್ದಾಡುವುದಿಲ್ಲ. ಅದು ನಿರ್ಲಿಪ್ತವಾಗಿರುತ್ತದೆ. ನಾನು ನನ್ನ ಮನಸ್ಸನ್ನು ಒಂದು ಚೌಕಟ್ಟಿನೊಳಗೆ ಬಂಧಿಸಿರುವೆ. ಅದನ್ನು ಮೀರಿ ಒಂದಿಂಚೂ ಸಹ ಹೊರಗಡೆ ಬರೋದಿಲ್ಲ. ಆ ಚೌಕಟ್ಟಿನಲ್ಲಿ ನಾನೊಬ್ಬಳೇ ಇರಬೇಕು, ಇನ್ನೊಬ್ಬರಿಗೆ ಅಲ್ಲಿ ಪ್ರವೇಶವಿಲ್ಲ. ಹಾಗಿದ್ದರೆ ಮಾತ್ರ ಮುಕ್ತ ಜೀವನ ಸಾಧ್ಯ. ಮನಸ್ಸು ಸದಾ ಶಾಂತವಾಗಿ ಹತೋಟಿಯಲ್ಲಿ ಇಡಬೇಕು. ದೊಡ್ಡ ದೊಡ್ಡ ಪದ ಪುಂಜಗಳನ್ನು ಕವಿಯಂತೆ ಆಡಿ ನನ್ನ ತಲೆ ಕೆಡಿಸಬೇಡ ಋತು. ಬುಟ್ಟಿಯ ತುಂಬ ಹಣ್ಣು ಮಾರುವವನು ಹಣ್ಣು ತರುತ್ತಾನೆ. ಅದರಲ್ಲಿ ನಮಗೆ ಯಾವ ಹಣ್ಣು ಬೇಕೋ ನಾವೇ ಆರಿಸಿಕೊಳ್ಳುತ್ತೇವೆ. ಹಾಗೆ ನಾನು ನಿನ್ನ ಆರಿಸಿಕೊಂಡೆ ಎಂದ. ನಾನು ಒಪ್ಪುವುದಿಲ್ಲ. ಅಂದರೆ ನೀನು ಏನು ಮಾಡ್ತೀಯಾ?
ಅದೇ ನೀನು ಹೇಳಿದ್ಯಲ್ಲ, ದೊಡ್ಡ ದೊಡ್ಡ ಪದಪುಂಜ, ನಾನೂ ಸಹ ಅದೇ ರೀತಿ ಒಂದು ಚೌಕಟ್ಟು ಹಾಕಿಕೊಳ್ಳುವೆ. ಅಲ್ಲಿ ಯಾರಿಗೂ ಪ್ರವೇಶವಿಲ್ಲ. ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಉಳಿಯುವೆ ಎಂದನು. ನೋಡು ಕಾರ್ತಿಕ್, ಇದೆಲ್ಲ ಹೇಳೋವಷ್ಟು ತಮಾಷೆ ಅಲ್ಲ. ನಾನು ಸಹ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಋತು. ಹಾಗಿದ್ರೆ ಇನ್ಮುಂದೆ ನೀನು ನನ್ನನ್ನು ಮಾತನಾಡಿಸೋದಿಲ್ವಾ ಎಂದಳು ನೋವಿನಿಂದ. ಮೊದಲಿಗಿಂತ ನಿನ್ನ ಮೇಲಿನ ಸ್ನೇಹ ವಿಶ್ವಾಸ ಇನ್ನೂ ಹೆಚ್ಚಾಗಿದೆ. ಪ್ರೀತಿ ಎಂಬ ಸಸಿಯನ್ನು ಹೃದಯದಿಂದ ಕಿತ್ತು ಹಾಕಿದ ಮೇಲೆ ಇಲ್ಲಿ ಇನ್ನೇನು ಬೆಳೆಯಲು ಸಾಧ್ಯ? ನೀನೇನು ಚಿಂತಿಸಬೇಡ, ಹೋಗು, ನಿನ್ನ ಕೆಲಸ ನೀನು ನೋಡಿಕೋ ಎಂದ ನಗುತ್ತಾ. ಆ ನಗುವಿನ ಹಿಂದೆ ಎಂತಹ ನೋವು ಅಡಗಿದೆ ಎಂದು ಋತುಗೆ ಊಹಿಸಲು ಸಾಧ್ಯವಾಗಲಿಲ್ಲ. ಕಾರ್ತಿಕ್ ನೋವಿನಿಂದ ತತ್ತರಿಸಿದ. ಋತು ಇಷ್ಟು ಹತ್ತಿರವಿದ್ದರೂ ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದುಕೊಂಡ. ಋತು ಕಾರ್ತಿಕನ ಮನೆಯಿಂದ ಬರುತ್ತಿದ್ದದ್ದನ್ನು ಎದುರು ಮನೆಯ ಹೆಂಗಸು ನೋಡಿದರು. ಅವನಿಗೆ ಮದುವೆ ಇಲ್ಲ, ಇವಳು ಗಂಡನನ್ನು ಬಿಟ್ಟವಳು. ಆಟ ನೋಡಿ ಹೇಗಿದೆ, ಮರ್ಯಾದಸ್ಥರು ಇಲ್ಲಿ ಇರುವಂತಿಲ್ಲ ಎಂದು ಪಕ್ಕದ ಮನೆಯ ಹೆಂಗಸಿಗೆ ಹೇಳಿದರು. ಋತು ಆ ಮಾತನ್ನು ಕೇಳಿಸಿಕೊಂಡಳು. ಕಾರ್ತಿಕ್ ಈ ಮಾತನ್ನ ಕೇಳಿಸ್ಕೊಂಡ್ರೆ ಇವರ ಗ್ರಹಚಾರ ಬಿಡಿಸ್ತಾನೆ ಎಂದುಕೊಂಡು ತನ್ನ ಮನೆಗೆ ಬಂದಳು. ಈ ಸಮಾಜದಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು. ನಾವು ಎಷ್ಟೇ ಮರ್ಯಾದೆಗೆ ಅಂಜಿ ಬದುಕಿದರೂ ಈ ಸಮಾಜ ನಮ್ಮನ್ನು ನೋಡುವ ದೃಷ್ಟಿಕೋನವೇ ಬೇರೆ. ಇವರಿಗಾಗಿ ನಾನು ಬದುಕುವ ಬದಲು ನನಗಾಗಿ ನಾನು ಬದುಕಬೇಕು. ಇಂಥವರು ಹೇಳಿಕೊಳ್ಳುತ್ತಲೇ ಇರುತ್ತಾರೆ. ಅವರು ಇರುವುದೇ ಈ ರೀತಿ ಮಾತನಾಡುವುದಕ್ಕೆ. ಅದೇ ಅವರ ಬಾಳಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸಿದ್ದರೆ ಅವರಿಗೆ ಗೊತ್ತಾಗುತ್ತಿತ್ತು. ಏನೇ ಆಗಲಿ, ಎಷ್ಟು ನತದೃಷ್ಟರು ನಾವೆಲ್ಲ. ಆಡಿಕೊಳ್ಳುವವರ ಬಾಯಿಗೆ ಎಷ್ಟು ಸಲೀಸಾಗಿ ಸಿಗುತ್ತೇವೆ. ಯಾಕೆ? ಗಂಡ ಇಲ್ಲ ಎಂದ ತಕ್ಷಣ ಹೆಂಡತಿ ನಡತೆಗೆಟ್ಟವಳಾಗುತ್ತಾಳೆಯೇ? ಅಥವಾ ಮದುವೆ ಆಗಿಲ್ಲ, ಹೆಂಡತಿ ಇಲ್ಲ ಎಂದ ಕೂಡಲೇ ಆತನೂ ಸಹ ನಡತೆಗೆಟ್ಟವನಾಗುತ್ತಾನೆಯೇ? ಎಷ್ಟು ನೀಚರು ಈ ಸಮಾಜದಲ್ಲಿ ಇರುವ ಮಾನವರು! ಅವರ ಬದುಕಿನಲ್ಲಿ ಇಂತಹ ಘಟನೆಗಳು ಸಂಭವಿಸಿದರೆ ನಿಜವಾಗಿಯೂ ಈ ತಪ್ಪಿನ ಅರಿವು ಅವರಿಗೆ ಆಗುತ್ತದೆ ಎಂದುಕೊಂಡಳು. ಮತ್ತೆರಡು ತಿಂಗಳು ಕಳೆಯಿತು. ಆ ದಿನ ಶಿವರಾತ್ರಿ. ಗೌರೀಶಂಕರ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಬರುತ್ತಿದ್ದರು. ಢಣಢಣ ಗಂಟೆಗಳ ಶಬ್ದ. ಹೆಂಗಸು ಮೈತುಂಬ ಒಡವೆ ಹಾಕಿಕೊಂಡು ದಾರಿಯ ಉದ್ದಕ್ಕೂ ಪ್ರದರ್ಶನ ಮಾಡುತ್ತಾ ಸ್ನೇಹಿತರು ಸಿಕ್ಕಾಗ ಅಲ್ಲೇ ರಸ್ತೆಯಲ್ಲಿ ಮಾತು ಹರಟೆ. ಯಾರದ್ದೋ ಮನೆಯ ಸುದ್ದಿ, ಸೀರೆ ಒಡವೆಗಳ ಸುದ್ದಿ. ಊರಿನಲ್ಲಿ ನಡೆದ ಎಲ್ಲ ಸುದ್ದಿಗಳನ್ನು ಅಂದು ಅಲ್ಲಿ ಅಪರೂಪಕ್ಕೆ ಭೇಟಿಯಾದವರ ಹತ್ತಿರ ಮಾತಾಡುತ್ತಿದ್ದರು. ಋತು ಅನ್ನ ಸಾರು ಮಾಡಿ ಊಟ ಮುಗಿಸಿದಳು. ಉಪವಾಸ ಜಾಗರಣೆಯನ್ನು ಎಂದೋ ಆಕೆ ಬಿಟ್ಟಿದ್ದಳು. ಆ ದಿನ ಆಕೆ ದೇವಸ್ಥಾನಕ್ಕೆ ಹೋಗಲಿಲ್ಲ. ಕೆಲಸ ಮುಗಿಸಿ ತನ್ನ ಮನೆಯ ಕಟ್ಟೆಯ ಮೇಲೆ ಕುಳಿತಿದ್ದಳು. ಕಾರ್ತಿಕ್ ಅಲ್ಲಿಗೆ ಬಂದ. ಗೌರೀಶಂಕರ ದೇವಸ್ಥಾನಕ್ಕೆ ಹೋಗಿ ಬಂದಿರುವೆ ಎಂದು ಅವನ ಮುಖ ಹೇಳುತ್ತಿತ್ತು. ಹಣೆಯಲ್ಲಿ ವಿಭೂತಿ, ಕಿವಿಯಲ್ಲಿ ಬಿಲ್ವ ಪತ್ರೆ ಇತ್ತು. ಬಿಳಿ ಪಂಚೆ ಉಟ್ಟು ನೀಲಿ ಶರ್ಟ್ ಹಾಕಿದ್ದ. ಹೆಗಲ ಮೇಲೆ ಬಿಳಿ ಟವಲ್ ಹಾಕಿದ್ದ. ಋತು, ದೇವಸ್ಥಾನಕ್ಕೆ ಹೋಗಿ ಬಂದ್ಯಾ? ಇಂದು ಶಿವನ ದರ್ಶನ ಮಾಡಲೇಬೇಕು ಎಂದ ಕಾರ್ತಿಕ್. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.